ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ ಸಹ? ಇವತ್ತು ನಾನು 2ನೇ ದಿನ ವಿಡಿಯೋ ಮಾಡ್ತಾ ಇರುವಂಥದ್ದು. ನಿನ್ನೆ ವಿಡಿಯೋ ತುಂಬ ಎಂತ ಮಾಡಲಿಲ್ಲ, ಹಾಗೆ ಇವತ್ತಿನ ವಿಡಿಯೋವನ್ನು ಕೂಡ ನಿನ್ನೆ ವಿಡಿಯೋದ ಜೊತೆ ಕಂಬೈನ್ ಮಾಡಿ ಹಾಕುವ ಅಂತ ಯೋಚಿಸಿ ಇವತ್ತು ಮತ್ತೆ ವಿಡಿಯೋ ಪ್ರಾರಂಭ ಮಾಡಿದ್ದೇನೆ. ಇವತ್ತು ರಜೆ, ನನಗೆ ವೀಕೆಂಡ್, ಹಾಗೆ ಎಂತೆಲ್ಲ ವಿಷಯ ಸಿಗ್ತದೋ ಅಂತ ಗೊತ್ತಿಲ್ಲ. ಅಂದರೆ ಇವತ್ತು ಬೆಳಗ್ಗೆಯಿಂದಲೇ ಸೆಕೆ ಅಂತ ಹೇಳಿದರೆ ಇಲ್ಲೆಲ್ಲ ಇದಾಗ್ತಾ ಉಂಟು, ಬೇಯ್ತಾ ಉಂಟು, ಮುಗಿಲಿನ ವಾತಾವರಣ ಕೂಡ ಉಂಟು. ಎಂತ ಆಗ್ತದೆ, ಮಳೆ ಬರ್ತದ ಎಂತ ಗೊತ್ತಿಲ್ಲ. ನಾನು ಇವತ್ತು ಬೆಂಗಳೂರಿಗೆ ಕೂಡ ಹೋಗುದು. ನೋಡಿ, ನಮ್ಮ ಹರಿವೆ ಗಿಡದ ಕೊಯ್ಲು ಆಯ್ತಾಯ್ತಾ. ಎಂತಕ್ಕಂತ ಹೇಳಿದರೆ, ಮುಂದಿನ ಸಲಕ್ಕೆ ಬೀಜ ಹಾಕ್ಲಿಕ್ಕೋಸ್ಕರ ಇದನ್ನೆಲ್ಲ ಕೊಯ್ದು ಅಮ್ಮ ತೆಗೆದಿಟ್ರು. ಅದನ್ನು ಒಣಗಿಸಿ ನಂತರ ಅದನ್ನು ನಾವು ಸ್ಟೋರ್ ಮಾಡಿಡುವಂಥದ್ದು. ನಿಮಗಿಲ್ಲಿ ಕಾಣ್ತಾ ಇರಬಹುದು, ಇದೆಲ್ಲ ಪಕ್ವಗೊಂಡಂತಹ ಹೂಗಳು. ಇದರ ಒಳಗೆ ಬೀಜಗಳು ಕೂಡ ಇರ್ತದೆ. ಗೊತ್ತಿರಬಹುದು ಸಾಮಾನ್ಯವಾಗಿ ಹರಿವೆಯನ್ನು ಯಾವ ರೀತಿ ಪ್ರೊಸೆಸ್ ಮಾಡ್ತಾರೆ ಅಂತ. ಹಾಗೆ ಇದು ಇವತ್ತಿನ ತೊಂಡೆಕಾಯಿ ಕೊಯ್ಲು ಆಯ್ತಾ. ಎಷ್ಟು ತೊಂಡೆಕಾಯಿ ಆಗಿದೆ ನೋಡಿ. ಇದು ಆ ಹಿಂದೆ ನಾನು ತೋರಿಸಿದ್ದೆ ಅಲ್ಲ ಅವತ್ತು, ಆ ಬಳ್ಳಿಯಲ್ಲಿ ಬೆಳೆದ ತೊಂಡೆಕಾಯಿ. ಹಾಗೆ ಇವತ್ತಮ್ಮ ತೊಂಡೆಕಾಯಿದ್ದು ಪಲ್ಯದ ಜೊತೆಗೆ ಮಾವಿನ ಹಣ್ಣು, ಕಾಡು ಮಾವಿನ ಹಣ್ಣಿನ ಸಾರು ಕೂಡ ಮಾಡಿದ್ದಾರೆ ಆಯ್ತಾ. ಒಂದೊಳ್ಳೆ ಭೋಜನ ಅಂತ ಹೇಳ್ಬೋದು ಇವತ್ತು. ನಾನು ಬಹುಶಃ ನಿನ್ನೆ ಇಲ್ಲಿ ಮಾರ್ಗಕ್ಕೆ ವಾಯುವಿಹಾರಕ್ಕೆ ಅಂತ ಬರಲಿಲ್ಲ ಕಾಣ್ತದೆ. ನಾನು ತೋಟಕ್ಕೆ ಹೋಗಿದ್ದೆ ಅಲ್ಲ, ಹಾಗೆ ಮಲ್ಲಿ ಸಿಕ್ಕದೆ ತುಂಬ ದಿವಸ ಆಯ್ತು. ಅವಳಿಗೆ ನಾನು ಬೆಂಗಳೂರಿಗೆ ಹೋಗೋದು ಯಾವಾಗ ಗೊತ್ತಿಲ್ಲ, ಆಯಿತು ಇನ್ನು 1 ಅಥವಾ 2 ದಿವಸದಲ್ಲಿ ಹೋಗುದು. ಇವತ್ತು ಇಡೀ ದಿವಸದಲ್ಲಿ ನಾನು ಎಂತ ಕೂಡ ಫೇಸಿಗೆ ಕ್ಯಾಮರಾ ಹಿಡ್ಕೊಂಡು ವ್ಲಾಗೇ ಮಾಡಲಿಲ್ಲ ಆಯಿತಾ. ನನಗೆ ಒಂದು ಪ್ರಾಜೆಕ್ಟ್ ಎಲ್ಲ ಚೇಂಜ್ ಆದರೆ ನಮಗೆ ಹಾಗೆ ಸ್ವಲ್ಪ ಒತ್ತಡ ಇರ್ತದೆ, ಮತ್ತು ಎಂಥ ವಿಡಿಯೋ ಜಾಸ್ತಿ ಮಾಡಲಿಕ್ಕೆ ಕೂಡ ಆಗೋದಿಲ್ಲ. ಹಾಗೆ ಸಪೋಟ ಹಣ್ಣಾಗಿದೆ, ಅಪ್ಪ ಕೊಯ್ದಿಟ್ಟಿದ್ದದ್ದು. ಇನ್ನು ಮರದಲ್ಲಿ ಒಂದು 7-8 ಉಂಟಾ ಎಲ್ಲ ಉಂಟು, ದೊಡ್ಡ ದೊಡ್ಡದೊಂದು 10-15 ಕಾಣ್ತಾ ಉಂಟು. ಆದರೆ ಎಲ್ಲ ಬಾವಲಿಗಳು ತಿಂತದೆ, ಬಾವಲಿ ಎಲ್ಲ ತಿಂದು ಮುಗೀತದೆ. ಹಾಗೆ ಅಪ್ಪ ಕೊಯ್ದಿಟ್ಟದ್ದು ಹಣ್ಣಾದರೆ ತಿನ್ನೋದು. ಮತ್ತೆ ಬೆಂಗಳೂರಿಗೆಲ್ಲ ಹೋದಾಗ ನೆನಪಾಗ್ತದೆ, ಓ ಸಪೋಟ ಇತ್ತು ಅಂತ. ನಾನು ಹೀಗೆ ತಿನ್ನೋದು, ನೀವು ತಿನ್ನುವ ಕ್ರಮ ಹೇಗೆ ಗೊತ್ತಿಲ್ಲ ನನಗೆ, ಮತ್ತೆ ಅದಕ್ಕೂ ಕೂಡ ಹೇಳಬೇಡಿ ಅಂತಾದರೂ. ತೋರಿಸ್ತೇನೆ ನಾನು ಮರದಲ್ಲಿ. ಈ ಮರದಲ್ಲಿ ಪೂರ್ತಿಯಾಗಿ ಇತ್ತು ಸ್ವಲ್ಪ ಸಮಯದ ಹಿಂದೆ. ಈಗ ತುದಿಯಲ್ಲಿ ಅಲ್ಲಲ್ಲಿ 1, 2, 3, 4 ಕಾಣ್ತಾ ಇರ್ಬೋದು ನಿಮಗೆ. ಹೀಗೆ ಇಲ್ಲಿ ಮತ್ತೆ ಇನ್ನೊಂದು ಸ್ವಲ್ಪ ಅಲ್ಲೆಲ್ಲ ಕಾಣ್ತಾ ಉಂಟಲ್ಲ, ಅಲ್ಲೆಲ್ಲ ಉಂಟಷ್ಟೇ. ನಿಮಗೆ ನಾನು ಕೊಕ್ಕೋ ಗಿಡ ತೋರಿಸ್ತೇನೆ. ನಿನ್ನೆ ನಾವು ಪೇಟೆಗೆ ಕೊಟ್ಟಿದ್ದೇವಲ್ಲ, ಆ ಮರದಲ್ಲಿ ಈಗ ಕೂಡ ನನಗೆ ಮೇಲೆ 1, 2 ಕಾಣ್ತಾ ಉಂಟು. ಅಪ್ಪ ಕೈಗೆ ಹಾಕೋದನ್ನೆಲ್ಲ ಕೊಯ್ದದ್ದು ಕಾಣ್ತದೆ. ಇಲ್ಲಿ ಕಾಣ್ತಾ ಉಂಟಲ್ಲ, ಇದೇ ಕೊಕ್ಕೋ ಮರ ಆಯ್ತಾ. ಅದರ ಮೇಲೆ ಎಡೆಯಲ್ಲಿ 1, 2 ಉಂಟು. ಈ ಸಲ ನಮ್ಮ ಈ ನಕ್ಷತ್ರ ನೇರಳೆ ಗಿಡದಲ್ಲಿ ಉಂಟಲ್ವಾ, ತುಂಬ ಸಮಯದಿಂದ ಹೂ ಬಿಡುದು ಕಾಯಿ ಆಗುದು, ಹೂ ಬಿಡುದು ಕಾಯಿ ಆಗುದು, ಹೀಗೇ ಆಗ್ತಾ ಉಂಟು. ಇದೊಂದು 1-2 ಸಲ ಆಗಿ ಮತ್ತೆ ಕಾಯಿ ಆಗ್ತಾ ಇರಲಿಲ್ಲ. ವರ್ಷದಲ್ಲಿ ಸ್ವಲ್ಪ 1-2 ಸಲ ಆಗ್ತಾ ಇತ್ತು. ಆದರೆ ಈಗ ತುಂಬ ಸಮಯ ಆಯಿತು, ಹಣ್ಣಾದ ಕೂಡಲೇ ಮತ್ತೆ ಹೂ ಬಿಟ್ಟು ಕಾಯಿ ಆಗ್ತಾ ಉಂಟು. ಮರದಲ್ಲೆಲ್ಲ ಉಂಟು. ಮರ ದೊಡ್ಡ ಮರ ಅಂತೆಲ್ಲ, ಗಿಡ ಮಾತ್ರ ಹೇಳಿದ ಹಾಗೆ ಇದು ನಾನು ಕಟ್ ಮಾಡಿದಲ್ಲ ಆಯಿತು. ನನ್ನ ಕೂದಲು ಮಡಚಿ ಕಟ್ಟಿದ್ದು, ಸೆಕೆಗೆ ಕುತ್ತಿಗೆ ಎಲ್ಲ ಅಂತೆಲ್ಲ ಆಗ್ತದೆ ಅಂಟಿನ ಹಾಗೆ, ಅದಕ್ಕೋಸ್ಕರ ಹೀಗೆ ಕಟ್ಟಿದ್ದು. ಅಜ್ಜಿ ಬುಕ್ಕ. ಹಾಗೆ ಇವತ್ತು ಬೆಳಿಗ್ಗೆ ಅಮ್ಮ ಇಲ್ಲಿಂದ ಹರಿವೆದ್ದು ಇದನ್ನೆಲ್ಲ ಕಟ್ ಮಾಡಿದ್ರು. ಅದರಲ್ಲಿ ಹೂ ಬಿಟ್ಟು ಕಾಯಿ ಎಲ್ಲ ಬರ್ತದಲ್ಲ, ಅದನ್ನು ಒಣಗಿಸ್ಲಿಕ್ಕೆ, ಬೀಜ ಹಾಕಲಿಕ್ಕೆ. ಅಪ್ಪ ಬರ್ತಾ ಇದ್ದಾರೆ, ಇಲ್ಲಿ ಕಾಣ್ತಾ ಇರಬಹುದು ನಿಮಗೆ. ನಮ್ಮ ತೋಟಕ್ಕೆ ಹೋಗುವ ದಾರಿ ಅದು.
ನೋಡಿ, ಅಪ್ಪ ಅಲ್ಲಿಂದ ಬರುವಾಗ ನಮ್ಮ ಹಸುವಿಗೆ ಗೊತ್ತಾಗ್ತದೆ ಹುಲ್ಲು ತೆಕ್ಕೊಂಡು ಬರ್ತಾ ಇದ್ದಾರೆ ಅಂತ. ಪ್ರತಿದಿನ, ಇವತ್ತು ಮಾತ್ರ ಅಲ್ಲ, ಯಾವತ್ತು ಕೂಡ ಹಾಗೆ. ಅಪ್ಪ ಬರ್ತಾರೆ ಅಂತ ಗೊತ್ತಾಗುದು ನಮ್ಗೆ ಅಲ್ಲಿ ಅಲಾರಾಮ್ ಹಸು ಕೂಗುದು. ಪ್ಲಾಸ್ಟಿಕ್ ಕಟ್ಟಿದೆ. ನಮ್ಮಲ್ಲಿ ಇದು ಬಂತು ಎಂತ, ಯುಗಾದಿ, ನಮ್ಮ ವಿಷು ಹಬ್ಬ ಬರ್ತಾ ಉಂಟು. ನಮ್ಮಲ್ಲಿ ವಿಷು ಆಚರಣೆ ಅಂತ ನಾನು ನಿಮಗೆ ತುಂಬ ಸಮಯದ ಹಿಂದೆ ಹೇಳಿದ್ದೆ. ಅದಕ್ಕೆ ನಮ್ಮಲ್ಲಿ ಬೆಳೆದಂತಹ ಫಲಗಳನ್ನೆಲ್ಲ ದೇವರ ಮುಂದೆಲ್ಲ ಇಡ್ಲಿಕ್ಕೆ ಉಂಟು. ಅದಕ್ಕೆ ಸರಿಯಾಗಿ ಹಣ್ಣಾಗ್ತದೆ ಕಾಣ್ತದೆ, ವಾಟರ್ ಆ್ಯಪಲ್. ಹಾಗೆ ಇದು ಪುನರ್ಪುಳಿ ಗಿಡ ಆಯಿತಾ. ಇದರಲ್ಲಿ ಹೀಗೆ ನೋಡುವಾಗ ಎಂಥ ಕಾಯಿ ಕೂಡ ಕಾಣಲಿಲ್ಲ. ನಿನ್ನೆ ನಾನು ಎಂತಕ್ಕೋ ಬರುವಾಗ ನೋಡಿ, ಇಲ್ಲಿ ಒಂದು ಕಾಯಿ ಕಾಣ್ತಾ ಇರಬಹುದು ನನ್ನ ಕೈ ಹತ್ರ. ಇಲ್ಲಿ ಒಂದು ಕಾಯಿ ಉಂಟು. ನಾನು ನಿಮಗೆ ಬ್ಯಾಕ್ ಕ್ಯಾಮರಾದಲ್ಲಿ ತೋರಿಸ್ತೇನೆ ಆಯಿತಾ. ಇಲ್ಲಿ ಕಾಣ್ತಾ ಇರಬಹುದು, ಅಲ್ಲಿ ಒಂದು ಕಾಯಿ ಉಂಟು. ಅದಾದ ನಂತರ ಇಲ್ಲಿ ಉಂಟು. ಮತ್ತು ಅಲ್ಲಿ ಮೇಲೆ ಒಂದು ಕಾಣ್ತಾ ಇರಬಹುದು, ಇಲ್ಲಿ ಒಂದು ಉಂಟು. ಮತ್ತು ಇಲ್ಲೆಲ್ಲಿಯೋ ನೋಡಿದೆ ನಿನ್ನೆ, ಇಲ್ಲಿ ಒಂದುಂಟು. ಈ ಪುನರ್ಪುಳಿ ಗಿಡದಲ್ಲಿ, ಇದು ಇಂಥ ದೊಡ್ಡ ಮರ ಅಲ್ಲ, ಗಿಡದಲ್ಲಿ ಒಂದು 4-5 ಕಾಯಿಗಳು ಬಿಟ್ಟಿದೆ. ಪುನರ್ಪುಳಿ ಆಗದಿದ್ರು ಕೂಡ ಉಂಟಲ್ಲ, ಇದರ ಚಿಗುರನ್ನು ತಿಂತಾ ಇದ್ದೆವು ಸಣ್ಣದಿರುವಾಗ. ಶಾಲೆಯಿಂದ ಬರುವಾಗ ನಾವು ಮನೆಗೆ ಹತ್ರ ಮುಟ್ಟುವಾಗ, ಅಂದರೆ ದೊಡ್ಡ ಒಂದು ಇದು ಹತ್ತಿಕೊಂಡು, ಗುಡ್ಡ ಹತ್ತಿಕೊಂಡು ಬರಲಿಕ್ಕಿತ್ತು ನಮಗೆ. ಅದು ಹತ್ತಿ ಎಲ್ಲ ಸುಸ್ತಾಗಿ ಗಂಟಲೆಲ್ಲ ಒಣಗಿ ಸಾಕಾಗ್ತಿತ್ತಾಯ್ತಾ ಸಂಜೆ ಆಗುವಾಗ. ಆಗ ಎಲ್ಲ ಗುಡ್ಡ ಹತ್ತಿದ ನಂತರ ಒಂದು ಪುನರ್ಪುಳಿ ಮರ ಇತ್ತು. ಅದು ತಲುಪಿದ ತಕ್ಷಣ ಅದರಿಂದ ಚಿಗುರು ಕೊಯ್ದು ತಿನ್ನೋದು ನಾವು. ಮತ್ತೆ ಹಣ್ಣಿದ್ರೆ ಮತ್ತು ಕೂಡ ಖುಷಿ ಆಗ್ತಾ ಇತ್ತು. ಈಗ ಮರವೇ ಇಲ್ಲ. ಬೊಂಬೈನೆಲ್ಲಿಕಾಯಿ ಆಗಿದೆ, ಹೇಳಿದ್ದೇನೆ ನಿನ್ನೆ ವ್ಲಾಗಲ್ಲಿ. ಹುಳಿ ಇಲ್ಲಿ ನೋಡಿ, ಕಾಟನ್ ಹತ್ತಿ. ಇದು ಹತ್ತಿದ್ದು, ಇದು ಬೂರುಗ ಉಂಟಲ್ಲ ಎಂತ, ನಾವು ಇದಕ್ಕೆ ಆಲದ ಮರ ಅಂತ ಹೇಳ್ತೇವೆ. ಅದರಲ್ಲಿ ಕೋಡಲ್ಲಿ ಆದದ್ದು ಅಲ್ಲಿ ಕಾಣ್ತಾ ಉಂಟು ಇದು. ನೋಡಿ, ಸೆಲೆಬ್ರಿಟಿ ಮೇಡಮ್ ಅವರು ಫುಲ್ಲು ಎಕ್ಸ್ಪೆಕ್ಟೇಷನಲ್ಲಿದ್ದಾರೆ ನಾನು ಎಂತ ತಿನ್ನಲಿಕ್ಕೆ ತಂದಿದ್ದೇನೆ ಅಂತ. ನಮ್ಮ ಸುರಂಗ. ಹಾಗೆ ನಾನಾಗ ನಿಮಗೆ ತೊಂಡೆಕಾಯಿ ತೋರಿಸಿದ್ದೆ ಅಲ್ಲ ನಮ್ಮ ಮನೆಯಲ್ಲಿ ಬೆಳೆದದ್ದು ಅಂತ. ನಾನು ನಿಮಗೆ ತುಂಬ ವಿಡಿಯೋದ ಹಿಂದೆ ಹಾಕಿದ್ದೆ ಅದೇ ಬಳ್ಳಿಯನ್ನು. ತೋರಿಸ್ತೇನೆ ಈಗ ಯಾವುದಂತ. ಇಲ್ಲಿ ಬಳ್ಳಿಯ ಬುಡ ಉಂಟು. ಇಲ್ಲಿಂದ ಹೀಗೆ ಹೋಗಿ ಇಲ್ಲೆಲ್ಲ ಹಬ್ಬಿಕೊಂಡದ್ದು ಕಾಣ್ತಾ ಇರಬಹುದು ನಿಮಗೆ. ಎಂತ ಆರೈಕೆ ಎಂತ ಕೂಡ ಇಲ್ಲದೆ ಬೆಳೆಯುವ ತೊಂಡೆಕಾಯಿ ಆಯಿತಾ ನಮ್ಮಲ್ಲಿ. ಇದಕ್ಕೆ ನಾವು ಗೊಬ್ಬರ ಹಾಕುವುದಿಲ್ಲ, ನೀರು ಹಾಕುವುದಿಲ್ಲ, ಎಂತ ಕೂಡ ಹಾಕುವುದಿಲ್ಲ. ಆದರೂ ಕೂಡ ಎಷ್ಟು ಚಂದ ಬೆಳೆದುಕೊಂಡು ಎಷ್ಟೊಳ್ಳೆ ಬೆಳೆ ಕೊಡ್ತಾ ಉಂಟು ನೋಡಿ. ಹಾಗೆ ನಮ್ಮಲ್ಲಿ ಇಲ್ಲಿ ಮೆಣಸಿನ ಗಿಡ ಉಂಟು, ಹಸಿ ಮೆಣಸಿನ ಗಿಡ. ಇಲ್ಲಿ ಒಂದುಂಟು, ಇಲ್ಲಿ ಒಂದುಂಟು. ಮತ್ತು ಇಲ್ಲಿ ಟೊಮೆಟೊ ಗಿಡ ಉಂಟು. ಎದುರೇ ನೆಟ್ಟ ಟೊಮೆಟೊ ಗಿಡ ಎಲ್ಲ ಸತ್ತು ಹೋಗಿದೆ. ಇಲ್ಲಿ ಕಾಯಿ ಟೊಮೆಟೊ 2 ಉಂಟು. ಇದರಲ್ಲಿ ಹಣ್ಣಾಗಿತ್ತು, ಅದನ್ನು ಅಮ್ಮ ಕೊಯ್ದಿದ್ದಾರೆ. ಮತ್ತು ಅಲ್ಲಿ ಒಂದು ಮೆಣಸಿನ ಗಿಡ ಉಂಟು. ಅದರಲ್ಲಿ ಕಪ್ಪು ಬಣ್ಣದ ಮೆಣಸು ಆಗ್ತದೆ. ನಾನು ತೋರಿಸಿದ್ದೆ ತುಂಬ ವಿಡಿಯೋಗಳ ಹಿಂದೆ ಅಂತ ಅಂದುಕೊಳ್ತೇನೆ. ಟೊಮೆಟೊದ್ದು ಪರಿಮಳ ಒಂಥರ ಅಹಿತ ಪರಿಮಳ, ನನಗೆ ಅದು ಇಷ್ಟ ಆಗೋದಿಲ್ಲ. ಅಂದರೆ ಗಿಡದ್ದು ಹಣ್ಣಲ್ಲಿ ಹಾಗೆಂತ ವಾಸನೆ ಬರೋದಿಲ್ಲ.
ಇಲ್ಲಿ ಕಾಣ್ತಾ ಇರಬಹುದು ತುಂಬಾ ಹೂವಾಗಿದೆ. ಇದಕ್ಕೆ ನಾವು ಬೆಂಗಳೂರು ಮಲ್ಲಿಗೆ ಅಂತ ಹೇಳುದು, ಕೆಲವರು ಬಾಂಬೆ ಮಲ್ಲಿಗೆ ಅಂತ ಕೂಡ ಹೇಳ್ತಾರಂತೆ. ಯಾಕೆ ಆ ರೀತಿ ಹೆಸರು ಬಂತು ಅಂತ ನನಗೆ ಗೊತ್ತಿಲ್ಲ, ಆದ್ರೆ ನಾವಿದನ್ನು ಹಾಗೆ ಹೇಳುದು. ಇಲ್ಲಿ ಒಂದುಂಟು, ಹಾಗೆ ಇಲ್ಲೆಲ್ಲ ಉಂಟು. ಒಂಥರ ಮೈಲ್ಡ್ ಆಗಿರುವಂತಹ ಪರಿಮಳವಾಗಿ ತುಂಬಾ ಚಂದ ಇರ್ತದೆ, ನನಗೆ ಇಷ್ಟ ಅದು. ಇಲ್ಲಿ ಪ್ಯಾಷನ್ ಫ್ರೂಟ್ ಬಳ್ಳಿ ಉಂಟು, ಹಾಗೆ ಪ್ಯಾಷನ್ ಫ್ರೂಟ್ ಉಂಟಾ ಅಂತ ನೋಡಲಿಕ್ಕೆ ಬಂದದ್ದು. ಪ್ಯಾಷನ್ ಫ್ರೂಟ್ ಒಂದು ಮಾತ್ರ ಕಾಯಿ ಕಾಣ್ತಾ ಉಂಟು, ಹಣ್ಣಾಗ್ಲಿಲ್ಲ. ಇಲ್ಲಿ ಒಂದು ಬೀಜ ಉಂಟು, ಅದನ್ನು ತೋರಿಸ್ಲಿಕ್ಕೆ ಹೊರಟದ್ದು. ನೋಡಿ ಎಷ್ಟು ಚಂದ ಹೂವಿನ ಹಾಗೆ ಉಂಟು, ಕಟ್ 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 ಕೇಳ್ತದೆ. ಹಾಗೆ ಇವತ್ತು ನಾನು ನಮ್ಮ ಮನೆಯ ಸುತ್ತಮುತ್ತ ಯಾವುದೆಲ್ಲ ಹಣ್ಣುಗಳು ಲಭ್ಯ ಉಂಟು ಅದನ್ನೆಲ್ಲ ತಿಂದು ತೋರಿಸುವ ಅಂತ ಒಂದು ವಿಡಿಯೋ ಮಾಡುವ ಆಲೋಚನೆ ಮಾಡಿದ್ದು. ಇದರಲ್ಲಿ ಸಾಕಷ್ಟು ಹಣ್ಣುಗಳು ಇನ್ನೂ ಕೂಡ ಹಣ್ಣಾಗಲಿಲ್ಲ ಅಂತ ಹೇಳಿದರೆ, ಗೇರು ಹಣ್ಣಾಗಿರಬಹುದು ಅಥವಾ ಹಲಸಿನ ಹಣ್ಣು, ಇಂಥದ್ದೆಲ್ಲ ಇನ್ನೂ ಕೂಡ ಹಣ್ಣಾಗಲಿಲ್ಲ ನಮ್ಮ ಕಡೆ, ಅಂದರೆ ನಮ್ಮ ಭಾಗದಲ್ಲಿ ಯಾವುದೆಲ್ಲ ಲಭ್ಯ ಉಂಟು ಅದನ್ನು ತೋರಿಸ್ತಾ ಇರುವಂಥದ್ದು. ಅದಾದ ನಂತರ ಕೆಲವರು ಹೇಳಬಹುದು, ತೊಳೆದು ತಿನ್ನಿ, ನೇರವಾಗಿ ತಿನ್ನಬೇಡಿ, ಧೂಳು ಇರ್ತದೆ, ಹಾಗೆ ಹೀಗೆ ಅಂತೆಲ್ಲ. ನಾನೊಂದು ವಿಚಾರ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಸಣ್ಣದಿರುವಾಗಲೇ ಈ ರೀತಿ ಎಲ್ಲ ತಿಂದು ಬೆಳೆದವರಾಯ್ತು ಅಂತ ಹೇಳಿದರೆ ಜಾಸ್ತಿ ಮಡಿ ಮತ್ತು ಶೀತ ಆಗ್ತದೆ ಇಂಥದ್ದೆಲ್ಲ ನಿಮಗೆ ಗೊತ್ತಿರಬಹುದು. ನಾನು ಪೇರಳೆ ಹಣ್ಣೆಲ್ಲ ನನಗೆ ಶೀತ ಜೋರಿರುವಾಗ ಕೂಡ ಅಷ್ಟೇ ನಾನು ತಿಂತಾ ಇದ್ದೆ. ಹಾಗೆ ನಾವು ಇಲ್ಲಿ ಸಿಕ್ಕಿದ್ದನ್ನೆಲ್ಲ ಹೀಗೆ ಕಾಟು ಹಣ್ಣುಗಳನ್ನೆಲ್ಲ ತಿಂತಾ ಇರ್ತೇವೆ ಆಯಿತಾ. ನಾವು ಕಾಡಿನ ಪ್ರದೇಶದಲ್ಲಿ ಬೆಳೆದಿರೋದ್ರಿಂದ ನಾವು ಇಂಥದ್ದನ್ನೆಲ್ಲ ನೋಡೋದಿಲ್ಲ ಅಂತ ಹೇಳಿದರೆ, ತೊಳೆದು ತಿನ್ನಬೇಕು ಅಂಥದ್ದೆಲ್ಲ. ಈಗ ಸಿಟಿ ಕಡೆ ಹೋದರೆ ಖಂಡಿತ ಅಂಥದ್ದೆಲ್ಲ ಜಾಸ್ತಿ ನೋಡ್ತೇವೆ, ತೊಳೆಯದೆ ಯಾವುದು ಕೂಡ ತಿನ್ನೋದಿಲ್ಲ. ಹಾಗೆ ಸಿಟಿಯಿಂದ ತಂದಿರುವಂತಹ ತರಕಾರಿಗಳಾಗಿರಬಹುದು, ಹಣ್ಣುಗಳಾಗಿರಬಹುದು, ಇವುಗಳನ್ನು ನಾವು ತೊಳೆಯದೆ ಸೇವನೆ ಮಾಡೋದಿಲ್ಲ. ಆದರೆ ನಮ್ಮ ಸುತ್ತಮುತ್ತ ಬೆಳೆದಿರುವಂತಹ ಈ ರೀತಿಯ ಕಾಡು ಹಣ್ಣುಗಳನ್ನೆಲ್ಲ ತೊಳೆಯುವ ಅಗತ್ಯ ಬರುವುದಿಲ್ಲ ಹೆಚ್ಚಾಗಿ. ಮತ್ತೊಂದು ನಾನು ಗಮನಿಸಿದ ಹಾಗೆ, ಜಾಸ್ತಿ ನಮ್ಮ ಆರೋಗ್ಯದ ಕಡೆಗೆಲ್ಲ ನಾವು ಒತ್ತು ಕೊಡ್ತಾ ಹೋದರೆ ಉಂಟಲ್ವ, ನಮಗೆ ಆರೋಗ್ಯದ ಸಮಸ್ಯೆ ಬರುವುದೇ ಹಾಗೆ. ಈಗ ಚಳಿಗಾಲ ಅಥವಾ ಮಳೆಗಾಲದಲ್ಲಿ ಹಣ್ಣುಗಳನ್ನೆಲ್ಲ ಜಾಸ್ತಿ ತಿನ್ನಬಾರ್ದು, ಮತ್ತು ಈ ರೀತಿ ಇಂಥದ್ದೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಹಾಕಿದ ಮಕ್ಕಳಲ್ಲಿ ಇಲ್ವಾ, ಇಮ್ಯುನಿಟಿ ತುಂಬ ಕಡಿಮೆ ಇರ್ತದೆ. ಇಷ್ಟು ದೊಡ್ಡ ಚಿಕ್ಕು ನೋಡಿ, ಇಷ್ಟು ದೊಡ್ಡ ಚಿಕ್ಕನ್ನು ಬಾವಲಿ ತಿಂದು ಹಾಕಿದೆ ಅರ್ಧ. ಬೇಜಾರಾಗ್ತದೆ ನೋಡುವಾಗ, ಮರದಲ್ಲೆಲ್ಲ ತುಂಬ ಉಂಟು. ಮತ್ತೆಂತ ಮಾಡೋದು, ನಮ್ಮ ಆಸೆಗೆ ತಕ್ಕ ಕೂಡ ಸಿಕ್ಕಿದೆ ಅಲ್ಲ, ಪರವಾಗಿಲ್ಲ ಅಂತ ಬಿಟ್ಟು ಬಿಡಬೇಕು. ಹಾಗೆ ಈ ಚಿಕ್ಕು ಹಣ್ಣು ನಾವು ಕೊಯ್ದಿಟ್ಟದ್ದು, ಹಣ್ಣಾದದ್ದನ್ನು ತಂದು ನಾನಿಲ್ಲಿ ಚಿಕ್ಕು ಮರದ ಕೆಳಗೆ ತಿಂದು ವಿಡಿಯೋ ಮಾಡ್ತಾ ಇರುವಂಥದ್ದಾಯ್ತಾ. ಮರದಲ್ಲೇ ಹಣ್ಣಾಗಿ ಸಿಕ್ಕುದು ತುಂಬ ಕಡಿಮೆ. ಹಾಗೆ ಬಾವಲಿಗಳು, ಮಂಗಗಳೆಲ್ಲ ತಿಂದು ಅದನ್ನು ಮುಗಿಸುವ ಕಾರಣ ನಮಗೆ ಮರದಲ್ಲೇ ಹಣ್ಣಾಗಿ ಸಿಗುವುದಿಲ್ಲ, ಮತ್ತು ಬಿದ್ದು ಕೂಡ ಸಿಗುವುದಿಲ್ಲ. ಹಾಗಾಗಿ ನಾನು ಮನೆಯಲ್ಲೇ ಹಣ್ಣಾದದ್ದನ್ನು ತಿಂದು ತೋರಿಸ್ತಾ ಇರುವಂಥದ್ದು. ಮತ್ತು ಕೊಕ್ಕೋ ಕೂಡ ಅಷ್ಟೇ, ಮರದ ತುದಿಯಲ್ಲಿ ಒಂದೆರಡು ಬೆಳೆದದ್ದಿತ್ತು, ಮತ್ತು ಅದನ್ನು ಮೇಲೆಯಿಂದ ಕೊಯ್ಲಿಕ್ಕೆ ತುಂಬ ಕಷ್ಟ. ಯಾಕಂತ ಹೇಳಿದರೆ ಕೊಕ್ಕದ ತೊಟ್ಟು ತುಂಬ ಗಟ್ಟಿಯಾಗಿರ್ತದೆ. ಕೊಕ್ಕೋ ಹಣ್ಣಿನ ರುಚಿ ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಅಂತ ಹೇಳೋದು ನನಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ಹಂಚಿಕೊಂಡ ನಂತರ ಗೊತ್ತಾಗಿರುವಂಥದ್ದು. ಕೊಕ್ಕೋ ಹುಳಿ ಸಿಹಿ ಮಿಶ್ರಿತ ಹಣ್ಣು, ಇದಕ್ಕೆ ಕಹಿ ರುಚಿಯೆಲ್ಲ ಎಂತ ಇರುವುದಿಲ್ಲ ಆಯಿತಾ. ತೋಟಕ್ಕೆ ಹೋಗಿ ಬರುವ ಅಂತ ಒಂದ್ಸಲ, ಮಾವಿನ ಹಣ್ಣೆಲ್ಲ ಉಂಟಂತ. ಇವತ್ತು ಹೇಗೂ ಸಂಜೆ ಹೋಗುದು, ಹಾಗೆ ಈಗ ಹೋಗಿದ್ರೆ ತಿಂದು ಬರುವ ಅಂತ ಹೋಗುದು. ಮಂಗಗಳು ನನಗಿಂತ ಮೊದಲೇ ಬಂದು ಮಾವಿನ ಹಣ್ಣೆಲ್ಲ ತಿಂದಿದ್ದಾರೆ. ಹಾರಿತು, ನಾನು ಬರುವಾಗ ಒಂದೆರಡು ಹಾರಿ ಹೋಯಿತು. ನಾನು ತಿನ್ನಲಿಕ್ಕೆ ಅಂತ ಬಂದಿದ್ದು. ನೋಡುವ, ಮಂಗಗಳು ಹಾರುವ ರಭಸಕ್ಕೆ ಎಲ್ಲಿಯಾದರೂ ಬಿದ್ದದ್ದಾದರೂ ಉಳಿದಿದ ಅಂತ. ನನ್ನ ಪುಣ್ಯಕ್ಕೆ ಒಂದೇ ಒಂದು ಮಾವಿನ ಹಣ್ಣು ಸಿಕ್ಕಿತ್ತು. ಹಾಗೆ ಮತ್ತೆ ನಿನ್ನೆ ಕೂಡ ಸಂಜೆ ತಂದೆ ಹೆಕ್ಕಿದ್ರು ಅಂತ ಅಂದುಕೊಳ್ತೇನೆ, ಇಲ್ಲ ಸಂಜೆ ಇಲ್ಲ, ಬೆಳಿಗ್ಗೆ. ಅಂದರೆ ಸಾರು ಮಾಡಲಿಕ್ಕೆ, ಮಧ್ಯಾಹ್ನಕ್ಕೆ ಸಾರು ಮಾಡಿದ್ರಲ್ಲ ಮಾವಿನ ಹಣ್ಣಿದ್ದು. ಇದನ್ನು ಸ್ವಲ್ಪ ತೊಳಿಬೇಕು, ಯಾಕಂತ ಹೇಳಿದರೆ ಇರುವೆ ಎಲ್ಲ ಉಂಟು, ತುಂಬ ಸಿಹಿ ಉಂಟಂತ ಕಾಣ್ತದೆ. ಅಪ್ಪ ಎಲ್ಲಿದ್ದಾರೆ ಗೊತ್ತಿಲ್ಲ. ಈಗ ನೋಡುವ, ಹುಡುಕಿಕೊಂಡು ಹೋಗುವ. ಈಗ ಸಮಸ್ಯೆ ನಮ್ಮದು ಸ್ಪ್ರಿಂಕ್ಲರ್ ಹಾಡ್ತಾ ಉಂಟು. ನಾನೀಗ ಒದ್ದೆ ಆಗದಿದ್ದರೆ ಸಾಕು. ಇದೊಂದು ತಿರುಗ್ತಾ ಇಲ್ಲ ಇಲ್ಲಿ, ಹೀಗೆ ಕೇಳಿ ಪಕ್ಕ ಪಾಸ್ ಆಗಬೇಕಂತ ಚಂಡಿ ನಾನು.
ಚಂಡಿ ಚಂಡಿ ಆದೆ ನಾನು, ಗೊತ್ತುಂಟ. ಈಗ ಮಂಗಟೆ ಹಾಕಿ ಹಾರಿತು. ಅಂದರೆ ನಾನು ಮೊನ್ನೆ ಹೇಳಿದೆ ಅಲ್ಲ, ಒಂದು ಸತ್ತು ಹೋಗಿತ್ತಂತ, ಅದಲ್ಲ ಪುಣ್ಯಕ್ಕೆ. ಅಲ್ಲ, ಬೇರೆ ಹಕ್ಕಿ ಆಗಿದ್ರು ಬೇಜಾರೆ, ಆದರೆ ಇದು ಅಲ್ಲ ಅಂತ. ಇಲ್ಲಿಯೇ ಈ ತೋಟದಿಂದ ಮೇಲೊಂದು ಗುಡ್ಡೆ ಉಂಟು, ಅಲ್ಲಿ ಮಾವಿನ ಹಣ್ಣು ಉಂಟಾ ಅಂತ ನೋಡಲಿಕ್ಕೆ ಹೋಗುದು ನಾವು. ಅವತ್ತು ಸಣ್ಣ ಸಣ್ಣ ಮಿಡಿ ಬಿದ್ದಿತ್ತು ಮರದಲ್ಲಿ, ಅಂತ ಕಾಣ್ತಾ ಇರಲಿಲ್ಲ ಹಾಗೆ, ಅಂದರೆ ತುಂಬ ಇಲ್ಲ ಅಂತ ಅದ್ರ ಅರ್ಥ. ಹಾಗೆ ಅಪ್ಪ ಮತ್ತೆ ನಾನು ಈಗ ಮೇಲೆ ಗುಡ್ಡಕ್ಕೆ ಹೋಗ್ತಾ ಇದ್ದೇವೆ. ಮಾವಿನ ಹಣ್ಣು ಇದ್ದರೆ ತಿಂದು ಬರುದು. ಹೋಗಿ ನಾನು ಇಲ್ಲಿ ನಿಮಗೆ ಕಾಣ್ತಾ ಇರಬಹುದು, ಈಗ ನೀರೆಲ್ಲ ಎಂತ ಇಲ್ಲ. ಮಳೆಗಾಲದಲ್ಲಿ ಇಲ್ಲಿ ಎಷ್ಟು ಚಂದ ಜಲಪಾತ ಕಾಣ್ತದೆ ಗೊತ್ತುಂಟ. ಇಲ್ಲಿ ಉಂಟು, ಅಂದರೆ ಮಂಗಗಳೆಲ್ಲ ತಿಂದು ಹಾಕಿದೆ. ಗೊರದು ಉಂಟು. ಹುಳಿ ಸ್ವೀಟ್ ಎರಡು ಕೂಡ ಉಂಟು, ಸ್ಟ್ರಾಂಗ್ ಉಂಟು. ಒಂದೇ ಸಿಕ್ಕಿತು. ಇನ್ನೊಂದು ಮರ ಉಂಟು, ಅಲ್ಲಿ ನೋಡ್ತೇವೆ ಹೋಗಿ. ಇದು ಇನ್ನೊಂದು ಹಣ್ಣು ಆಯ್ತಾ, ಇನ್ನೊಂದು ಮರದ್ದು. ಹುಳಿ ನಮಗೆ ಒಂದೊಂದು ಮರದಲ್ಲಿ ಒಂದೊಂದು ಹಣ್ಣು ಸಿಕ್ಕಿತಷ್ಟೇ. ಅದು ಹುಳಿ ಹುಳಿ ಉಂಟು. ಈಗ ಒಂದು ಮಳೆ ಎಲ್ಲ ಬಂದು ಸ್ವಲ್ಪ ಸಿಹಿ ಆಗಬೇಕಾದ್ರೆ ಆ ಸಮಯಕ್ಕೆ ಹೋಗುವಾಗ ಮುಗಿತದೆ ಕಾಣ್ತದೆ. ಅಂದರೆ ಇಲ್ಲ, ಜಾಸ್ತಿ ಮಾವಿನ ಹಣ್ಣು ಇಲ್ಲ ಈ ಸಲ ನಮ್ಮಲ್ಲಿ. ಏಕೆ ಇವತ್ತು ಮಳೆ ಬರ್ತದ ಅಂತ ಒಂದು ಸಂಶಯ ನನಗೆ. ಇಲ್ಲೆಲ್ಲ ಮೇಲೆ ಇಡೀ ಕಾಡೇ ಇರುವುದು. ಹಾಗೆ ಮಂಗಗಳು, ಕಾಡು ಕೋಣ, ಕೆಂಜಳಿಲು ಎಲ್ಲ ಇದೇ ತೋಟದ ಹತ್ತಿರ ಇರುವುದು. ಅದಕ್ಕೆ ಇಡೀ ಕಾಡು ಕಾಡು. ಇಲ್ಲೆಲ್ಲ ಮರಗಳು ಕಾಣ್ತಾ ಇರಬಹುದು ನಿಮಗೆ ಎಷ್ಟು ದೊಡ್ಡ ಉಂಟು ಅಂತ. ಹಾಗೆ ಇಲ್ಲಿ ಒಂದು ಮಾವಿನ ಮರ ಉಂಟು, ಅದರೆಲ್ಲ ಆಗಲಿಲ್ಲ ಈ ಸಲ, ಎಂಥದ್ದು ಗೊತ್ತಿಲ್ಲ. ಇಲ್ಲಿ ಒಂದು ಮರ ಉಂಟು, ನಾವಿದಕ್ಕೆ ಉಂಡೆ ಹುಳಿ, ಕೆತ್ತೆ ಹುಳಿ ಅಂತೆಲ್ಲ ಹೇಳ್ತೇವೆ ಆಯ್ತಾ. ನಮ್ಮ ತುಳುನಾಡಿನಲ್ಲಿ ಎಂತ ಮಾಡ್ತಾರಂತ ಹೇಳಿದರೆ, ಈ ಮರದ ಕಾಯಿಯಿಂದ ಉಂಟಲ್ವಾ, ಅದು ಅಂದರೆ ಕಾಯಿಯನ್ನು ಕಟ್ ಮಾಡಿ ಒಣಗಿಸಿ ಅಡುಗೆಗೆ ನಾವು ಯಾವಾಗ ಈ ಓಟೆ ಹುಳಿ ಎಲ್ಲ ಹಾಕಿ ಮಾಡ್ತೇವಲ್ಲ, ಅದೇ ರೀತಿ ಈ ಉಂಡೆ ಹುಡಿಯನ್ನು ಬಳಕೆ ಮಾಡ್ತಾರೆ. ಅಂದರೆ ಇಲ್ಲಿ ನೋಡಿ, ಹಣ್ಣನ್ನು ಎಂಥದೋ ಪ್ರಾಣಿ ತಿಂದು ಹಾಕಿದೆ ಕೆಳಗೆ. ಒಂದೇ ಒಂದು ಕಾಣ್ತಾ ಉಂಟು ಇಲ್ಲಿ. ಹಾಗೆ ಈ ಕಾಡು ಉತ್ಪತ್ತಿ ಉಂಟಲ್ಲ, ಈ ಉಂಡೆ ಹುಳಿ, ಇದಕ್ಕೆ KGಗೆ 900 ತನಕ ರೇಟ್ ಉಂಟಂತ ಹೇಳ್ತಾರೆ. ನಮಗೆ ಗೊತ್ತಿಲ್ಲ, ನಾವು ಅದನ್ನು ಬಳಕೆ ಮಾಡೋದಿಲ್ಲ. ಹೆಚ್ಚಾಗಿ ತುಳುವರು ಅದನ್ನು ಬಳಕೆ ಮಾಡ್ತಾರೆ. ನಮ್ಮಲ್ಲಿ ನಾವು ಓಟೆ ಹುಳಿ, ಹುಣಸೆ ಹುಳಿ ಬರ್ತದಲ್ಲ, ಅದನ್ನು ಅಡುಗೆಗೆ ಹೇಗೆ ಹಾಕ್ತೇವೆ ಅದಕ್ಕೆ ಪರ್ಯಾಯವಾಗಿ ಅವರು ಈ ಉಂಡೆ ಹುಳಿಯನ್ನು ಚಂದ ಸ್ಲೈಸ್ ಮಾಡಿ ಅದನ್ನು ಒಣಗಿಸಿ ಹುಡಿ ಮಾಡಿ ಇಟ್ಟುಕೊಳ್ತಾರೆ, ಇಲ್ಲಾಂದರೆ ಹಾಗೆ ಇಟ್ಟುಕೊಳ್ತಾರೆ. ಈ ಮಲ್ಲಕ್ಕೂ ಇದ್ದಾಳಲ್ಲ, ಮಲ್ಲಿ, ಅವಳ ಮನೆಯಲ್ಲಿ ಕೂಡ ಒಂದು ಮರ ಇತ್ತು. ನಾವು ಸಣ್ಣದಿರುವಾಗೆಲ್ಲ ಹಣ್ಣು ತಿನ್ನಲಿಕ್ಕೆ ಹೋಗ್ತಾ ಇದ್ದೆವು. ಹಣ್ಣು ಹುಳಿ ಹುಳಿಯಾಗಿ ಸ್ವಲ್ಪ ಸ್ವೀಟ್ ಇರ್ತದೆ, ತುಂಬ ರುಚಿ ಹಣ್ಣು. ಹಾಗೆ ತಿನ್ನಲಿಕ್ಕೆ ಹೋಗ್ತಾ ಇದ್ದೆವು. ಆದರೆ ಈ ಸಲ ಆಗಲೇ ಇಲ್ಲ. ಆದರೆ ಕೂಡ ಕಾಣಲಿಕ್ಕಿಲ್ಲ ಅದು ಮರದ ಎಡೆಯಲ್ಲಿ. ಹಾಗೆ ಈಗ ನೋಡಿ, ನಾನು ಒಂದು ತೋರಿಸಿದೆ, ಒಂದು ಹಣ್ಣು ಎಂಥದ್ದು ಪ್ರಾಣಿ ತಿಂದದ್ದುಂಟು, ಕೆಂಜಳಿಲ್ಲ ಎಂತಾದರೂ ತಿಂದದ್ದಾಗಿರಬಹುದು, ಅಥವಾ ಮಂಗಗಳು ಹುಳಿ ಇದ್ರೆ ತಿನ್ನಲಿಕ್ಕಿಲ್ಲ. ಹಾಗೆ ಈ ಉಂಡೆ ಹುಳಿ ಉಂಟಲ್ವಾ, ಅದರ ಬೇರು ಉಂಟಲ್ಲ, ಉಂಡೆ ಹುಳಿ ಮರದ ಬೇರು, ಅದನ್ನು
ಎಲೆ ಅಡಿಕೆ ತಿನ್ನುವಾಗ ಅಡಿಕೆಗೆ ಪರ್ಯಾಯವಾಗಿ ಆ ಬೇರನ್ನು ಉಪಯೋಗ ಮಾಡ್ತಾ ಇದ್ರಂತೆ. ನಾನು ನಿಮಗೆ ಅವತ್ತು ಕೇಪುಳ ಗಿಡದ ಬೇರು ಹಾಗೆ ತಿಂತಾರೆ ಅಂತ ಹೇಳಿದ್ದೆ ಅಲ್ಲ, ಹಾಗೆ ಈ ಒಂದು ಕೆತ್ತೆ ಹುಳಿ ಅಥವಾ ಉಂಡೆ ಹುಳಿ ಮರದ ಬೇರನ್ನು ಎಲೆಯ ಜೊತೆ ಸೇರಿಸಿ ಅಡಿಕೆಗೆ ಪರ್ಯಾಯವಾಗಿ ತಿಂತಾ ಇದ್ರಂತೆ. ಇಲ್ಲಿ ಎಲ್ಲ ಗೆಲ್ಲುಗಳು ಕಾಣ್ತಾ ಇರಬಹುದು, ರೆಂಬೆ ಹೋಗಿದೆ ಈ ರೀತಿ. ತುಂಬ ದೊಡ್ಡ ಮರ ಅಲ್ಲ ಇದು, ಆದರೂ ಕೂಡ ಇದರಲ್ಲಿ ಆಗಿದೆ ನೋಡಿ. ಅವತ್ತೆಲ್ಲ ಆಗ್ತಾ ಇತ್ತಂತೆ, ನನ್ನ ತಂದೆ ಹೇಳ್ತಾ ಇದ್ರು. ನೋಡಿ, ಇದು ಉಂಡೆ ಹುಳಿ ಅಥವಾ ಕೆತ್ತೆ ಹುಳಿ ಮರದ ಎಲೆ ಇಲ್ಲಿ ಬಿದ್ದುಕೊಂಡಿತ್ತು. ಮೇಲೆ ಇರುವ ಕಾರಣ ನಿಮಗೆ ಹತ್ತಿರದಿಂದ ತೋರಿಸ್ಲಿಕ್ಕೆ ಆಗ್ಲಿಲ್ಲಲ್ಲ, ಅದಕ್ಕೆ ಹೀಗೆ ತೋರಿಸ್ತಾ ಇರುವಂಥದ್ದು. ನಮ್ಮ ಭಾಗದವರಿಗೆಲ್ಲ ಪರಿಚಯ ಇರ್ಬೋದು, ಬೇರೆ ಕಡೆ ಎಲ್ಲ ಇದ್ರ ಉಪಯೋಗ ಉಂಟಾ ಇಲ್ವಾ ಅಂತ ಹೇಳುದನ್ನು ತಿಳಿಸಿ ಆಯ್ತಾ. ನೋಡಿ ಎಷ್ಟು ಒಂಥರ ಕಾಡು ಕಾಡು ಉಂಟು ಇಲ್ಲಿ, ಮರಗಳೆಲ್ಲ ಒಂಥರ ನೋಡ್ಲಿಕ್ಕೆ ಚಂದ. ಅಲ್ಲಿ ಕೆಳಗೆ ನಮ್ಮದು ತೋಟ, ಇದೆಲ್ಲ ಕಾಡು. ಹಾಗೆ ಇಲ್ಲಿ ಒಂದು ಮಾವಿನ ಮರ ಉಂಟು, ಇದರಲ್ಲಿ ನೋಡಿ ಒಂದೆರಡು ಕಾಯಿಗಳು ಬಿದ್ದುಕೊಂಡು ಉಂಟು. ಸ್ವಲ್ಪ ಆಗಿದೆ ಅಷ್ಟೇ, ಬೆರಳೆಣಿಕೆ ಅಷ್ಟು. ಇಲ್ಲಿ ಒಂದು ನನ್ನ ತಂದೆಗೊಂದು ಮಾವಿನ ಕಾಯಿ ಸಿಕ್ಕಿದ್ದು, ಬೆಳೆದಿದೆ ಇದು ತುಂಬ. ನೋಡಿ ಬಣ್ಣ ಬಣ್ಣ ಉಂಟು, ಹಳದಿ, ಕೆಂಪು, ಹಸಿರು. ಇದಿಲ್ವಾ ನಾವು ಪೇಟೆಯಲ್ಲೆಲ್ಲ ಖರೀದಿ ಮಾಡ್ತೇವೆ, ಕೆಂಪು ಹಳದಿ ಮಿಶ್ರಿತ ಹಣ್ಣು, ಹಾಗೆ ಆಗ್ತದೆ ಈ ಮಾವು ಹಣ್ಣಾಗುವಾಗ. ಇದರಲ್ಲಿ ಮರದಲ್ಲಿ ಕಾಣ್ತಾ ಇಲ್ಲ, ಆದರೆ ಕೆಳಗೆ 2-3 ಬಿದ್ದುಕೊಂಡು ಉಂಟು. ಪ್ರತಿ ಮರದಲ್ಲೂ ಹೀಗೆ ಆಗಿದೆ ಈ ಸಲ. ಅಂದರೆ ತುಂಬ ಕಡಿಮೆ ಬೆಳೆ, ಒಂದೊಂದಲ್ಲಲ್ಲಿ ಆದದ್ದು ಮಾತ್ರ ಕೆಳಗೆ ಬಿದ್ದು ಸಿಗ್ತಾ ಉಂಟು ಅಷ್ಟೇ. ಇಲ್ಲದಿದ್ದರೆ ಪ್ರತಿ ಸಲ ಹೇಗೆ ಅಂತ ಹೇಳಿದ್ರೆ, ಮೇಲೆ ಮರ ನೋಡುವಾಗಲೇ ಗೊಂಚಲು ಗೊಂಚಲು ಮಾವು ಇರ್ತಾ ಇತ್ತು. ನಿಮಗೆ ಇಲ್ಲಿ ಒಂದು ಪೊಟರೆ ಕಾಣ್ತಾ ಇರಬಹುದು. ಇದು ಕ್ವಾಲಿಟಿ ಅಷ್ಟು ಚಂದ ಕಾಣಲಿಕ್ಕಿಲ್ಲ, ಆದರೆ ನಿಮಗೆ ಒಂದು ಐಡಿಯಾ ಸಿಗಲಿಕ್ಕೆ ನಾನು ತೋರಿಸ್ತಾ ಇರುವಂಥದ್ದು. ನೋಡಿ, ಆ ಪೊಟರೆಯನ್ನು ಮುಚ್ಚಿ ಕೊಕ್ಕು ಹೋಗುವಷ್ಟು ಜಾಗ ಮಾತ್ರ ಅಲ್ಲಿ ಇರುವಂಥದ್ದು. ಅಷ್ಟು ಜಾಗದಲ್ಲಿ ಅದು ಆಹಾರ ಎಲ್ಲ ಕೊಡುವಂಥದ್ದಂತೆ. ಕೆಲವರಿಗೆಲ್ಲ ಎಂತ ಅಂತ ಅಂದಾಜೆ ಆಗಲಿಕ್ಕಿಲ್ಲ ಇದನ್ನು ನೋಡಿದಾಗ, ಕೆಲವರಿಗೆ ಐಡಿಯಾ ಸಿಗಬಹುದು. ಒಳ್ಳೆ ಕ್ವಾಲಿಟಿ ಇಲ್ಲ ನನ್ನ ಕ್ಯಾಮರಾದ, ಅಂದರೆ ಝೂಮ್ ಮಾಡುವಾಗ. ಹಾಗಾದ ಕಾರಣ ನಿಮಗೆ ಅಷ್ಟು ಚಂದ ಕಾಣ್ತಾ ಇಲ್ವಾ ಗೊತ್ತಿಲ್ಲ. ನೋಡಿ ಅಂತೆ ಒಂದು ರಚನೆ ಎಷ್ಟು ಚಂದ ಮಾಡಿದೆ ಅಂತ. ಅದರೊಳಗೆ ಈಗ ಮಂಗಟೆ ಹಕ್ಕಿಯ ತಾಯಿ ಹಕ್ಕಿ ಮತ್ತೆ ಮಾರಿ ಹಕ್ಕಿಗಳು ಉಂಟು. ಈಗ ನಾನು ಬರುವಾಗ ಕೂಡ ಒಂದು ಹಕ್ಕಿ, ಅಂದರೆ ಆಹಾರ ಕೊಡುವ ಹಕ್ಕಿ ಹಾರಿ ಹೋಯ್ತು ಇಲ್ಲಿಂದ. ನಾವೀಗ ಮನೆಗೆ ಹೊರಟೆವು. ನನಗೆ ಆಗ ಕೇವಲ ಒಂದೇ ಒಂದು ಮಾವಿನ ಹಣ್ಣು ಸಿಕ್ಕಿದ್ದು. ಯಾಕೆ ಗೊತ್ತುಂಟಾ? ಅಪ್ಪ ಹೆಕ್ಕಿದ್ರಂತೆ ಬೆಳಿಗ್ಗೆ ಬಂದು. ನನಗಿಂತ ಮುಂಚೆನೇ ಬಂದಿದ್ದಾರೆ ಅಪ್ಪ ತೋಟಕ್ಕೆ. ಹಾಗೆ ಇಲ್ಲೆಲ್ಲಿಯೋ ಇಟ್ಟಿದ್ದಾರಂತೆ ಮಾವಿನ ಹಣ್ಣಲ್ಲಿ ಅಂತ ಗೊತ್ತು. ಎಲ್ಲಿದ್ದು? ಹಾಗೆ ನಾನು ಮತ್ತೆ ಅಪ್ಪ ತೋಟದಿಂದ ಮನೆಯ ಕಡೆಗೆ ಬರುವಾಗ ನಮ್ಮ ಕೆರೆಯಲ್ಲಿ ನಿಮಗೆ ಕಾಣ್ತಾ ಇರಬಹುದು ನೀರು ಕಾಗೆ ಮತ್ತು ಮಂಗಗಳು ಕೂಡ ಉಂಟಾಯ್ತಾ. ಅಲ್ಲಿ ಒಂದು ತೆಂಗಿನ ಮರ ಬಿದ್ದುಕೊಂಡು ಉಂಟು, ಅದರಲ್ಲಿ ಮಂಗಗಳು ಕೂತ್ಕೊಂಡುಂಟು. ಈ ನೀರು ಕಾಗೆ ಹೋಗಿ ಅವುಗಳಿಗೆ ಉಪ್ಪಟಳ ಕೊಡುವಂಥದ್ದು. ಹೀಗೆಲ್ಲ ಆಟ ಆಡ್ತಾ ಇದ್ದವು. ಕಾಣ್ತಾ ಇರಬಹುದು ನಿಮಗೆ ದೂರದಿಂದ, ಸ್ವಲ್ಪ ಸ್ವಲ್ಪ. ತುಂಬ ದೂರದಲ್ಲಿರೋದ್ರಿಂದ ನಾನು ಝೂಮ್ ಮಾಡಿ ತೋರಿಸ್ತಾ ಇರುವಂಥದ್ದು. ಈ ಸೆಕೆಗೆ ಉಂಟಲ್ವಾ, ಮಂಗಗಳಿಗೆ ಈ ಕೆರೆಯಲ್ಲಿ ಎಲ್ಲ ಬಂದು ಆಟ ಆಡಲಿಕ್ಕೆ ತುಂಬ ಖುಷಿ ಆಗ್ತದೆ. ಅವುಗಳು ಈಜಾಡೋದು ಇಂಥದ್ದೆಲ್ಲ ದೃಶ್ಯ ಆಗಾಗ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಹಾಗೆ ಈ ಒಂದು ದೃಶ್ಯದ ಮೂಲಕ ನಾನು ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.